ನಾವಿವತ್ತು ಬಂದಿರೋದು ಮಂದಾರಗಿರಿ ಬೆಟ್ಟಕ್ಕೆ. ಪಿಕಾಕ್ ಫೆದರ್. ನೋಡು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2 months ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ವಿಡಿಯೋ ಮಾಡ್ತಿದ್ದೀನಲ್ವ, ಸೊ ಅಪ್ಲೋಡ್ ಮಾಡಲ್ಲ ಏನಿಲ್ಲ ಅಂತ ನನ್ನ ಹಸ್ಬೆಂಡ್ ಬೈತಿದ್ದಾರೆ. ಅದನ್ನೆಲ್ಲ ಕಟ್ ಮಾಡಿ ಬಿಸಾಕಿದ್ದೀನಿ. ಇವಾಗ ನಾನು ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ತುಂಬಾ ವೀಡಿಯೋಸ್ ಮಾಡಿದ್ದೀನಿ, ಎಲ್ಲ ವೀಡಿಯೋಲ್ಲೂ ಹೇಳ್ತೀನಿ, ಬಟ್ ಎಡಿಟ್ ಮಾಡಿ ಹಾಕಿಲ್ಲ ಅಷ್ಟೇ. ಇವಾಗ ನಾವು ಹೊಸ ಕಾರ್ ತಗೊಂಡ್ಮೇಲೆ ಇಲ್ಲಿ ಅಕ್ಕಪಕ್ಕ ಇರೋ ಪ್ಲೇಸಸ್ಗೆಲ್ಲ ಹೋಗ್ತಿದ್ವಿ. ಹಾಗೆ ನಮ್ಮೂರಿಗೂ ಕೂಡ ಹೋಗಿದ್ವಿ, ಅಂದರೆ ನನ್ನ ಹಸ್ಬೆಂಡ್ ಊರಿಗೆ. ನೆಕ್ಸ್ಟ್ ನಾವೀಗ ಪಕ್ಕದಲ್ಲೇ ಇರೋ ತುಮಕೂರಿನಲ್ಲಿರುವಂತಹ ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನೀವು ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಈ ವೆದರಲ್ಲಂತೂ ನಾವು ಹೋಗಿದ್ದ ದಿನ ಸ್ವಲ್ಪ ಹನಿ ಮಳೆ ಅಷ್ಟೇ, ತುಂತುರು ಮಳೆ ಬರ್ತಾಯಿತ್ತು. ಅದಾದಮೇಲೆ ಕಂಪ್ಲೀಟ್ ಮಳೆ ಬರಲಿಲ್ಲ, ಸ್ಟಾಪ್ ಆಯಿತು. ಬಟ್ ಮೋಡ ಮಾತ್ರ ಫುಲ್ಲು ಕ್ಲೌಡು ಸಖತ್ತಾಗಿತ್ತು ಫ್ರೆಂಡ್ಸ್. ಅದ್ರ ಪಕ್ಕದಲ್ಲೇ ಇರೋ ಒಂದು 2-3 ಪ್ಲೇಸಸ್ಸಿಗೆ ಹೋಗಿದ್ದೀವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೇ ವ್ಲಾಗಲ್ಲಿ. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಏನು ಅಂದ್ಕೊಳ್ಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಮಂದಾರಗಿರಿ ಬೆಟ್ಟ. ಇಲ್ಲಿ ಪಿಕಾಕ್ ಟೆಂಪಲ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನಾವಿವಾಗ ಬಂದಿರೋದು ಮಂದಾರಗಿರಿ ಬೆಟ್ಟದಲ್ಲಿಕ್ಕೆ. ಸೊ ನೋಡ್ತಾ ಇರ್ಬೋದು, ಬೆಟ್ಟದ ಮೇಲೆ ಒಂದು ಮರ ಕಾಣಿಸ್ತಿದ್ದೀವಲ್ಲ, ಅದಂತೂ ಬೆಟ್ಟದ ಕೆಳಗಡೆಯಿಂದ ನೋಡಿದ್ರೆ ಕಾರ್ ಪಾರ್ಕಿಂಗ್ ಮಾಡ್ತೀವಲ್ವ, ಆ ಪ್ಲೇಸಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮರನೇ ಹೈಲೈಟಾಗಿ ಕಾಣಿಸುತ್ತೆ. ಏನು ಅಷ್ಟು ಚೆನ್ನಾಗಿದೆ ಅಂತ ನನ್ನ ಹಸ್ಬೆಂಡ್ ಹೇಳೋವರೆಗೂ ನಾನು ಅದನ್ನು ನಿಜ ಮರ ಅಂತ ಅಂದ್ಕೊಂಡಿದ್ದೀನಿ. ಬೆಟ್ಟದ ಮೇಲೆ ಹೋದ್ಮೇಲೆ ಹೇಗಿದೆ ಆ ಪ್ಲೇಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ನನಗೆ ಹೊರಗಡೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ತುಂಬ ಮಳೆ ಬರ್ತಿರೋದ್ರಿಂದ ನನಗೆ ಕೋಲ್ಡು, ಫೀವರ್ ಎಲ್ಲ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಮನೇಲೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಫುಲ್ ವೀಕಿಂದ ಹೋಗೋಣ ಅಂತಿದ್ರಲ್ವ, ಮನೇಲೇ ಇದ್ದರೆ ಸ್ವಲ್ಪ ಟಯರ್ಡ್ ಅಂತ ಹೇಳ್ತೀನಿ ಅಂತ ಒಂದು ರೌಂಡ್ ಹೋಗಿ ಬರೋಣ ಬಾ, ಇಲ್ಲೇ ಹತ್ರನೇ ಇದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಬಂದಿದ್ದಂತೂ ತುಂಬ ಖುಷಿ ಆಯಿತು. ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲೇ ಗೊಮ್ಮಟೇಶ್ವರ ಸ್ಟ್ಯಾಚು ಇತ್ತು, ಸೊ ಅದನ್ನು ಕೂಡ ನೋಡ್ಕೊಂಡು ಅದ್ರ ಪಕ್ಕನೇ ಪಿಕಾಕ್ ಟೆಂಪಲ್ ಇರೋದು, ಅದನ್ನು ನೋಡಿಕೊಂಡೆ. ಅದಾದಮೇಲೆ ಬೆಟ್ಟ ಹತ್ತೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹನಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಬೆಟ್ಟದ ಕೆಳಗಡೆ ಸ್ವಲ್ಪ ಗಾಳಿ ಜಾಸ್ತಿನೇ ಇರುತ್ತೆ, ಸೊ ಹಾಗಾಗಿ ಪಾಪುಗೆ ಸ್ವೆಟರು, ಕ್ಯಾಪು ಎಲ್ಲ ಹಾಕ್ತಾಯಿದ್ದೀನಿ. ಹಾಕಿದ್ರೂ ಸಹ ಒಂದು 5 ನಿಮಿಷ ಆದಮೇಲೆ ಕ್ಯಾಪ್ ತೆಗೆದುಬಿಡ್ತಾಳೆ. ದೊಡ್ಡದೊಂದು ಅಂಬ್ರೆಲ್ಲ ತೊಗೊಂಡಿದ್ದೀವಿ, ಆದರೂ ನನ್ನ ಹಸ್ಬೆಂಡ್ ತಗೋ ಅಂತ ಹೇಳಿದ್ರು, ತೊಗೊಬಂದಿಲ್ಲ. ಸೊ ಮಳೆಲೇ ನೆಂದಿದ್ದಾಯಿತು ಸ್ವಲ್ಪ. ನಾನು ಒಂದು ಚಿಕ್ಕ ಛತ್ರಿ ತಂದಿದ್ದೆ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಜಾಸ್ತಿ ಏನು ಬರಲಿಲ್ಲ, ಸ್ವಲ್ಪ ತುಂತುರು ಮಳೆ ಥರ ಬರ್ತಿರೋದ್ರಿಂದ ಸ್ವಲ್ಪ ಫಸ್ಟೇ ಹುಷಾರಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಛತ್ರಿ ಎಲ್ಲ ಫಸ್ಟೇ ಕ್ಯಾರಿ ಮಾಡ್ಕೊಂಡು ಹೋಗಿದ್ವಿ. ವೆದರಿಗೂ ಪ್ಲೇಸು, ಬೆಟ್ಟದ ಕೆಳಗಡೆ ಯಾವುದೇ ವೆಹಿಕಲ್ ಸೌಂಡ್ಸ್ ಇರಲ್ಲ, ಫುಲ್ ಕಾಮಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ಇಷ್ಟು ವರ್ಷ ಮದುವೆ ಆದಮೇಲೆ ಇಷ್ಟು ವರ್ಷ ಆದ್ರೂ ಹೋಗೇ ಇಲ್ವಲ್ಲ ಅಂತ ಫೀಲ್ ಆಗ್ತಿತ್ತು. ನಿಜವಾಗೂ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಸರಿ ನಮ್ಮ ಅಕ್ಕವ್ರು ಬಂದಾಗ ಕರ್ಕೊಂಡು ಹೋಗಬೇಕು. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಬರ್ತಾರಲ್ವ, ಸೊ ಇನ್ನೇನು ದಸರಾ ಹಾಲಿಡೇಸ್ ಸ್ಟಾರ್ಟ್ ಆದರೆ ನಾವಿನ್ನು ಟ್ರಿಪ್ ಮಾಡ್ತಾ ಇರೋದೆ.
ಆಗ್ತಿದೆ ಕೋಲ್ಡಾಗಿ. ಸೊ ನೋಡಿ ಸಖತ್ತಾಗಿದೆ, ಫುಲ್ಲು ಮೋಡ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇಲ್ಲಿ ಗೊಮ್ಮಟೇಶ್ವರ, ಇಲ್ಲಿ ನವಿಲು, ಇಲ್ಲಿ ಮಂದಾರಗಿರಿ. ಪಿಕಾಕ್ ಫೆದರ್ ಥರ ಇಲ್ಲ. ಒಳಗಡೆ ಎಲ್ಲ ವಿಡಿಯೋ ಮಾಡೋಂಗಿರಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನನಗೂ ತುಂಬ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಇವಾಗಲೂ ಮಾತಾಡೋಕ್ಕಾಗ್ತಿಲ್ಲ. ವೀಡಿಯೋಸ್ ಎಲ್ಲ ಫುಲ್ ಸ್ಟೋರೇಜ್ ಆಗಿಬಿಟ್ಟಿದೆ. ಸುಮ್ಮನೆ ಇಷ್ಟು ನೀಟಾಗಿ ವೀಡಿಯೋಸ್ ಮಾಡ್ಕೊಂಡು ಬಂದು ಡಿಲೀಟ್ ಮಾಡಬೇಕಲ್ಲ ಅಂತ ಹೇಳಿ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಕೂಡ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಸಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದಾದಮೇಲೆ ಬೆಟ್ಟಕ್ಕೆ ಗಾಡಿನೇ ತೊಗೊಂಡೋಗ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಡ್ಕೊಂಡು ಹೋಗೋಕ್ಕೆ ನನಗೂ ಟಯರ್ಡ್ ಆಗಿತ್ತಲ್ವ. ಸೊ ಇನ್ನೊಂದ್ಸರಿ ನಮ್ಮ ಅಕ್ಕೋರು ಬಂದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ, ಇವಾಗ ಕಾರಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬೆಟ್ಟದ ಪಕ್ಕನೇ ಒಂದು ಇದು ಕೆರೆ ಅನಿಸುತ್ತೆ, ಕೆರೆ ಎಲ್ಲ ಮಳೆ ಬಂದು ತುಂಬೋಗಿತ್ತು. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ವೆದರು, ತಂಪಾಗಿ ಫುಲ್ ಕೂಲ್ ಥಂಡಿ ಕೂಲ್. ನನ್ನ ಮಗಳು ಅಂತೂ ನೀರಂದ್ರೂ ತುಂಬ ಇಷ್ಟಪಡ್ತಾಳೆ ಆಟ ಆಡೋಕ್ಕೆ. ಸೊ ಹಾಗಾಗಿ ಸುಮ್ಮನೆ ಒಂದು ಕಾಲೇಜ್ ಇಸ್ಕೊಂಡು ಹೋಗೋಣ ಅಂತ. ಇಲ್ಲೆಲ್ಲ ಡೀಪ್ ಇರುತ್ತೆ, ಆಳ ಇರುತ್ತೆ. ಬೆಟ್ಟಗಳು ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಲೈವಾಗಿ ನೋಡೋಕೆ ಸಖತ್ತಾಗಿದೆ. ಅಲ್ಲೇ ಅಂಗಡಿಗಳು ಕೂಡ ಇತ್ತು. ಜೋಳ ಅಂತೂ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿತ್ತು. ನಾವು ಕೂಡ ಫಸ್ಟ್ ಈ ಕಡೆಯಿಂದ ಫಸ್ಟ್ ಅಂಗಡಿಲೇ ಜೋಳ ತೊಗೊಂಡ್ವಿ. ಅಜ್ಜಿ ತಾತ ಮಾಡ್ತಿದ್ದಿದ್ದು ತುಂಬಾ ಚೆನ್ನಾಗಿತ್ತು. ಅದ್ರ ಮೇಲೆ ಖಾರ ಅಪ್ಲೈ ಮಾಡ್ತಾರಲ್ವ, ಅದು ಅಪ್ಲೈ ಮಾಡಿದ್ದು ಅದಂತೂ ಸಖತ್ ಇಷ್ಟ ಆಯಿತು ನನಗೆ. ಕೋಲ್ಡ್ ಆಗಿರೋದು ಅದಕ್ಕೂ ಫುಲ್ ಖಾರವಾಗಿ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಒಳಗಡೆ ಬೆಟ್ಟದ ಮೇಲೆ ಬಂದ್ವಿ. ಇವಾಗ ಬೆಟ್ಟದಿಂದ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಏರಿಯಾ ಕೂಡ ಇದೆ, ಅಲ್ಲಿ ಚೆನ್ನಾಗಿ ನೀಟಾಗಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಸ್ವಲ್ಪ ದೂರ ನೆಡ್ಕೊಂಡು ಬಂದರೆ ಇಲ್ಲಿ ಬೆಟ್ಟ ಸಿಗುತ್ತೆ. ಸೊ ಬೆಟ್ಟದ ಮೇಲೆ ದೇವಸ್ಥಾನ, ಬುದ್ಧಂದು ವಿಗ್ರಹಗಳೆಲ್ಲನೂ ಪೂಜೆ ಮಾಡೋಕ್ಕಿಟ್ಟಿದ್ದಾರೆ. ಸ್ವಲ್ಪ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಫುಲ್ ನೀಟಾಗಿತ್ತು, ಚೆನ್ನಾಗಿತ್ತು. ನಾವು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಲಿಲ್ಲ, ಯಾಕಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಪಾಪು ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತ ಹಂಗೆ ಹೊರಗಡೆಯಿಂದನೇ ನೋಡ್ಕೊಂಡು ಹೋದ್ವಿ. ತುಂಬ ನಿಜವಾಗ್ಲೂ ಚೆನ್ನಾಗಿತ್ತು. ನಾನು ವೀಡಿಯೋಗೋಸ್ಕರ ಹೇಳಬೇಕು ಅಂತ ಹೇಳ್ತಿಲ್ಲ, ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ಹಿಂದೆ ಮುಂದೆ ನೋಡ್ದೇ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ಜೋಳಕ್ಕೆ ಖಾರ ಜಾಸ್ತಿ ಹಾಕಿದ್ರಲ್ವ, ಸೊ ಹಾಗಾಗಿ ನಂಗೆ ತುಂಬಾ ಖಾರ ಆಗಿತ್ತು. ಕಾರಲ್ಲೇ ಬಾಟಲ್ ಬಿಟ್ಟು ಬಂದುಬಿಟ್ವಿದ್ವಿ, ನೀರು ಬಾಟಲು, ನೀರು ಕುಡಿಬೇಕು ಅನಿಸಿತ್ತು. ಹೇಗೋ ಬೆಟ್ಟದ ಮೇಲೆ ಅಲ್ಲಿ ನೀರು ಕುಡಿಯೋ ನೀರ್ದು ಇದಿರುತ್ತಲ್ವ, ಸೊ ಅಲ್ಲೇ ನೀರು ಕಾಣಿಸ್ತು. ನೀರು ಕೂಡ ಕುಡ್ಕೊಂಡು ಬಂದ್ವಿ. ನೋಡಿ ಬೆಟ್ಟದ ಮೇಲಿರೋದು ಈ ಪ್ಲೇಸು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆ ಸಖತ್ತಾಗಿದೆ. ಬುದ್ಧ ಇದು ಪ್ರವಚನ ಮಾಡ್ತಾ ಇರೋ ಥರ ಅಂತನಾದರೂ ಅನ್ಕೋಬೋದು. ಅಲ್ಲೆಲ್ಲ ಕುತ್ಕೊಂಡೆಲ್ಲ ಕೇಳ್ತಿರೋ ಥರ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಅನಿಮಲ್ಸ್ ಎಲ್ಲ ಇಟ್ಟಿದ್ರು, ಬುದ್ಧಂದು ಸ್ಟ್ಯಾಚ್ಯೂಗಳು ತುಂಬಾ ಇತ್ತು. ಹಾಗೆ ಈ ಮರನೇ ತುಂಬಾ ಅಟ್ರ್ಯಾಕ್ಟಿವ್ ಆಗಿತ್ತು. ಇದು ನಿಜವಾದ ಮರ ಅದಲ್ಲ, ಆರ್ಟಿಫಿಷಿಯಲ್ ಮರನೇ. ಅಷ್ಟು ನೀಟಾಗಿ ಅಲ್ಲಿ ಫಿಕ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದ್ರೆ ಗದ್ದೆಗಳೆಲ್ಲ ಕಾಣಿಸ್ತಾ ಇತ್ತು. ಒಬ್ಬರು ಗದ್ದೆ ಕೂಡ ಉಳ್ತಾ ಇದ್ರು, ಅದನ್ನು ಕೂಡ ನೋಡಿ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಿಕಾಕ್ ಟೆಂಪಲ್ ಕೆಳಗಡೆ ಇರೋದು. ಸೊ ಬೆಟ್ಟದ ಮೇಲಿಂದ ಹೇಗಿದೆ ವ್ಯೂ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಸ್ಟೆಪ್ಸ್ ಹತ್ಕೊಂಡು ಬರೋರಿಗೆ ಅಲ್ಲೇನೆ
ಸ್ಟೆಪ್ಸ್ ಕೂಡ ಇತ್ತು. ಡೈರೆಕ್ಟ್ ಬೆಟ್ಟದ ಮೇಲಿಂದ ಪಿಕಾಕ್ ಟೆಂಪಲ್ ನೀಟಾಗಿ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ನಾವಿವಾಗ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಬರ್ತಿರೋದು. In 400 meters, turn right. ನಮ್ಮ ಹಸ್ಬೆಂಡ್ ಸೇರಿಸ್ಬಿಟ್ಟು ಹೋಗಕ್ಕೆ In 300 meters, turn left. ಬೇಬಿನಿಲ್ಲೇ ಕಾಲೇಜಿಗೆ ಸೇರಿಸ್ಬಿಟ್ಟು ಹೋಗೋದು ಸ್ಕೂಲಿಗೆ. ನಾನು ಗಾಡಿ ಓಡಿಸ್ತೀನಿ, ಸುಮ್ಮನೆ ಕೂತ್ಕೋ ಆಯ್ತಾ? ಹಾಂ, ಇಲ್ಲೇ ಸೇರ್ಸೋಣ ಪಪ್ಪುನ. ಒಳಗೆ ನಿದ್ದೆ ಬಂದ್ಬಿಟ್ಟೈತೆ ಫುಲ್. ಎಷ್ಟು ಕ್ಲಿಪ್ ಹಾಕಿದ್ರು, ಎಷ್ಟು ಸರಿ ಕೂದಲು ಸರಿ ಮಾಡಿದ್ರು ಇದೇ ಕತೆ ಇಳ್ದು, ಇದೇ ಕತೆ. ನನ್ನ ಚಿನ್ನಮ್ಮಂದು ಫಸ್ಟ್ ಟೈಮ್ ನಾನು ಸಿದ್ಧಗಂಗಾ ಮಠಕ್ಕೆ ಬರ್ತಿದ್ರದ್ದು, ತುಂಬ ಖುಷಿ ಆಯಿತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ, ನಿಯರೇ ಇದ್ದಿದ್ದರಿಂದ. ಸೊ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ತುಂಬಾ ಮಕ್ಕಳು. ಆಗ ಸಂಸ್ಕೃತ ಕ್ಲಾಸ್ ಇತ್ತಂತೆ, ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆ ಎಲ್ಲ ಮಕ್ಕಳು ಲೈನನ್ನು ಬರ್ತಿದ್ರು. ಇಷ್ಟು ಜನ, 15,000 ಜನ ಅಂತ ಮಕ್ಕಳು ಹೇಳಿದ್ರು. ಗೂಗಲಲ್ಲಿ ನೋಡಿದ್ರೆ ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ನೋಡಿದ್ರೆ 10,000 ಅಂತ ಬಂತು. ಮಕ್ಕಳು ಕೇಳಿದ್ರೆ 15,000 ಅಂತ ಹೇಳಿದ್ರು. ಸೊ ಅಷ್ಟು 1,000 ಜನಕ್ಕೆ ಊಟ ವಸತಿ ಹಾಗೆ ಶಿಕ್ಷಣ ಕೊಡ್ತಿರೋದು ನಿಜವಾಗ್ಲೂ ಗ್ರೇಟು. ಇಲ್ಲಿ ಮಕ್ಕಳು ಕೂಡ ತರಕಾರಿ ಎಲ್ಲ ಕಟ್ ಮಾಡ್ತಿದ್ರು ಊಟಕ್ಕೆ, ನೈಟ್ ಊಟಕ್ಕೆ, ಇಲ್ಲ ಮಾರ್ನಿಂಗ್ ಟಿಫನಿಗೆ ಅನಿಸುತ್ತೆ. ಈರುಳ್ಳಿ ಆಗಿರ್ಬೋದು, ಅಷ್ಟು ಕಣ್ಣೂರಿ ನಂಗೆ ಗೇಟ್ ಹತ್ರನೇ ಹೋಗೋಕ್ಕಾಗಲಿಲ್ಲ. ಮಕ್ಕಳು ಎಷ್ಟು ನೀಟಾಗಿ ಕಟ್ ಮಾಡ್ತಾ ಕೂತಿದ್ರು ಅಂತ ಅಂದರೆ ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಅವ್ರ ಕೈಲಾಗಿದ್ದ ಸಹಾಯನ ಕೂಡ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಇಲ್ಲೇ ಊಟ ಕೂಡ ಮಾಡಿದ್ವಿ, ಸೊಪ್ಪಿನ ಸಾಂಬಾರು ಮತ್ತು ಅನ್ನ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ದೇವಸ್ಥಾನದ ಪ್ರಸಾದ ಅಂತಲೇ ಹೇಳ್ಬೋದು. ನನ್ನ ಮಗಳು ಹೇಳ್ತಿದ್ದಾಳೆ, ನೀನು ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂತ. ನಾನು ಹೋಗಲ್ಲಿ ಹೆಂಗೆ ಬಿಡ್ಸೋಕ್ಕಾಗತ್ತ ಚಿನ್ನಿ? ಮನೇಲಿ ಬಿಡಿಸ್ತೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ಸಂಸ್ಕೃತ ಕ್ಲಾಸ್ ಇತ್ತಂತೆ. ಇವರೆಲ್ಲರೂ ಅಲ್ಲಿಗೆ ಒಂದು ಹಾಲಲ್ಲಿ ಎಲ್ಲ ಮಕ್ಕಳನ್ನು ಕೂರಿಸಿ ಹೇಳ್ಕೊಡ್ತಾರಂತೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಹೊರಡ್ತಾ ಇದ್ದಾರೆ. ತುಂಬ ಡಿಸಿಪ್ಲಿನಾಗಿ ನೀಟಾಗಿ ಲೈನಲ್ಲಿ ಎಷ್ಟು ನೀಟಾಗಿ ಹೋಗ್ತಿದ್ದಾರೆ ನೋಡಿ. ನಾರ್ಮಲ್ ಸ್ಕೂಲ್ಗಳಲ್ಲೇ ಎಷ್ಟು ನೀಟಾಗಿ ಹೋಗ್ತಿರೋದು ನೋಡೋಕ್ಕೆ. ನಾನಿವಾಗ ಇನ್ನೊಂದು ಪ್ಲೇಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಮಕ್ಕಳು ಸಂಸ್ಕೃತ ಕಲಿಯೋಕ್ಕೆ ಹೋಗ್ತಾವೆ, ಅದನ್ನು ನೋಡೋಣ ಅಂತ ಹೇಳಿ ಇಲ್ಲೇ ಬಂದಿದ್ದೀನಿ. ಮೋಸ್ಟ್ಲಿ ಇಲ್ಲಲ್ಲ ಅನಿಸುತ್ತೆ, ಇಲ್ಲೊಂದು ಸ್ವಲ್ಪ ಮಕ್ಕಳು ನಿಂತವ್ರೆ, ಎಲ್ಲ ಅಲ್ಲಿಗೆ ಹೋಗ್ತಾವೆ. ಯಾಕೋ ಅಲ್ಲೊಂದು ಹಾಲು ಅನಿಸುತ್ತೆ, ಅಲ್ಲಿ ಕಲಿತಾರೆ ಅನಿಸುತ್ತೆ. ಇಲ್ಲೊಂದು ಸ್ವಲ್ಪ ಮಕ್ಕಳು ನಿಂತವೆ, ಅಲ್ಲಿ ಹೋಗ್ತಾವೆ. ನೆಕ್ಸ್ಟ್ ಪ್ಲೇಸ್ ನಾವು ನಾಮದ ಚಿಲುಮೆ ಅಂತ ಜಿಂಕೆ ವನ. ಇಲ್ಲಿ ಜಿಂಕೆಗಳು ತುಂಬಾ ಇತ್ತು, ಆ ಜಿಂಕೆಗಿಂತ ಮಂಕಿಗಳೇ ಜಾಸ್ತಿ ಇತ್ತು, ಅಷ್ಟು ಮಂಕಿಗಳಿತ್ತು. ಆ ಪ್ಲೇಸಿಗೆ ಬಂದಿದ್ದೀವಿ. ಒಬ್ಬರು ಏನು ಇಟ್ಕೊಳ್ಳೋಂಗಿಲ್ಲ, ಅಷ್ಟು ಬೇಗ ಅಟ್ಯಾಕ್ ಮಾಡಿ ಕಿತ್ಕೊಂಡ್ಬಿಡ್ತಿತ್ತು. ನಮ್ಮ ಪಾಪು ಕೂಡ ಹೆದರ್ಕೊತಾ ಇದ್ಲು. ಹಾಗೆ ಕಾರ್ ಮೇಲೆಲ್ಲ ಹತ್ತಿ ಗಲೀಜು ಮಾಡಿ ಯಾವ ಕಾರು ಬಿಟ್ಟಿಲ್ಲ. ಅದು ವೈಟ್ ಕಾರ್ಗಳಂತೂ ಎಲ್ಲ ಗಲೀಜು ಮಾಡಾಕ್ಬಿಟ್ಟಿತ್ತು. ಹಾಗೆ ಇನ್ನೊಂದು ಮಂಕಿಗಳಲ್ಲಿ ನೋಡಬೇಕು ಅಂತ ಅಂದರೆ, ಒಂದು ದೊಡ್ಡ ಮಂಕಿ ಅವ್ರ ಪಾಪನ ಎಷ್ಟು ನೀಟಾಗಿ ಕೇರ್ ಮಾಡ್ತಿತ್ತು ಅಂದರೆ, ಮಳೆ ಬಂದ ತಕ್ಷಣ ಮರದ ಕೆಳಗಡೆ ಹೋಗಿ ನೀಟಾಗಿ ಕೇರ್ ಮಾಡ್ತಿತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಮ್ಮ ಥರನೇ ಅವುಗಳು ಕೂಡ ಎಷ್ಟು ಮಕ್ಕಳನ್ನ ಮುದ್ದು ಮಾಡ್ತವೆ ಅಂತ. ಒನ್ ಡೇ ಪಿಕ್ನಿಕ್ ಅಂತೂ ಹೇಳಿ ಮಾಡಿಸಿದ ಪ್ಲೇಸಸ್ಸು ಇದೆಲ್ಲ. ನಿಜವಾಗ್ಲೂ ಈ 4 ಪ್ಲೇಸಸ್ನ ಕಂಪ್ಲೀಟಾಗಿ ನೋಡ್ಕೊಂಡು ನಿಧಾನವಾಗಿ ಬೆಳಗ್ಗೆ ಹೊರಟ್ರೆ ಮನೆಯಿಂದ ನೀಟಾಗಿ ಮಕ್ಕಳೂ ಕೂಡ ಎಂಜಾಯ್ ಮಾಡಿಸ್ಕೊಂಡು ನಾವು ಕೂಡ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೋಡ್ತಿರ್ಬೋದು, ಬಂಡೆಯಿಂದ ನೀರು ಉದ್ಭವ ಆಗ್ತಿರೋದು. ಸೊ ಇದನ್ನು ಕೂಡ ನೋಡ್ಕೊಂಡು ಇದ್ರೊಳಗಡೆ ಎಲ್ಲ ಕಾಯಿನ್ಸ್ ಎಲ್ಲ ಹಾಕಿದ್ರು. ನಿಜವಾಗ್ಲೂ ಒಂದು ಸೈಡೇ ನಿಂಗೆ ತಿರುಗದೆ ನಿಜವಾದ ಕ್ರೊಕೊಡೈಲ್ ಅಂತ ಅಂದ್ಕೊಂಡು ಭಯ ಬಿದ್ದೋದೆ. ಅದು ನೋಡಿದ್ರೆ ಆರ್ಟಿಫಿಷಿಯಲ್ ಕ್ರೊಕೊಡೈಲ್ನ ಸುಮ್ಮನೆ ಟೂರಿಸ್ಟ್ ಪ್ಲೇಸಸಲ್ಲಿ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಇಟ್ಟಿದ್ರು. ಬಿಡು ಬಿಡು ಬಿಡು, ಇನ್ನೊಂದು ಕೊಡು, ಇನ್ನೊಂದು ಇದಕ್ಕೊಂದು ಕೊಡು, ಅದಕ್ಕೊಂದು ಕೊಡು.
ಕೊಡು ಸಾಕು. ಹಾಂ ಈ ಕಡೆ ಎತ್ಕೊಡು, ಈ ಕಡೆ ತಡಿ ಇರ್ರಿ. ಅದು ಚಿಕ್ಕದಕ್ಕೆ ತಿನ್ನಕ್ಕೆ ಬಿಡ್ತಿಲ್ಲ, ಈಗ ತಗೊಂಡು ಚಿಕ್ಕದಕ್ಕೆ ಆ ಕಡೆಗೆ ಹಾಕ್ಬಿಡು. ಕೊಡು 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 ಕೊಡು. ಇದಕ್ಕೆ ಕೊಡು, ಇದಕ್ಕೆ ಬೇರೆ ಕೊಡು, ಇದಕ್ಕೆ ಬೇರೆ ಕೊಡು ಪಾಪು, ಬೇಗ ಬೇಗ ಪಾಪು. ಇದಕ್ಕೆ ಬೇರೆ ಕೊಡು. ಹಾಂ ಎತ್ಕೋ, ಈ ಕಡೆ ತಗೋ, ಈ ಕಡೆ. ಅದೇ ತಿಂತೈತೆ ನೋಡು. ಜಿಂಕೆಗೆಲ್ಲ ಅಲ್ಲಿ ಬಂದಿರೋರೆಲ್ಲ ಸೊಪ್ಪು ತಿನ್ನಿಸ್ತಿದ್ರು. ಸೊ ಹಾಗಾಗಿ ನನ್ನ ಮಗಳು ಕೂಡ ಸೊಪ್ಪು ತಿನ್ನಿಸ್ಬೇಕು ಅಂದರೆ ಅದು ಬಿದ್ರದ್ದು ಸೊಪ್ಪು. ಸೊ ಹಾಗಾಗಿ ತಿನ್ನಿಸ್ಬೇಕು ಅಂತ ಹೇಳಿ ಅಳ್ತಿದ್ದಿದ್ದರಿಂದ ನನ್ನ ಹಸ್ಬೆಂಡ್ ಅಲ್ಲೇ ಕಿತ್ಕೊಟ್ರು. ಸೊ ಅವಳು ತಿನ್ನಿಸ್ತಾ ಇದ್ಲು. ನೋಡ್ತಾ ಇರ್ಬೋದು, ಇಲ್ಲಿ ಬಾಳೆಹಣ್ಣೆಲ್ಲ ತೊಗೊಬಂದು ಕೊಡ್ತಾಯಿದ್ರು ಯಾವುದೋ ಅಂಕಲ್. ಸೊ ನನ್ನ ಮಗಳನ್ನ ಕೇಳೋಣ, ಹೇಗಿತ್ತು ಮುದ್ದಮ್ಮ, ಹೇಗಿತ್ತು ನಿನಗೆ ಜಿಂಕೆ ತೋರಿಸಿದ್ದು? ಹಾಗೆ ಕ್ರೊಕೊಡೈಲ್ ಎಲ್ಲ ಇತ್ತಲ್ಲ, ಮಂಕಿ ಎಲ್ಲ ನೋಡಿದಲ್ವಾ, ಹೇಗಿತ್ತು? ನಂಗೆ ಭಯ ಆಗ್ಬಿಟ್ಟು. ಆಮೇಲೆ ಮಂಕಿ ನೋಡಿದ ತಕ್ಷಣ ಮಂಕಿ ಭಯ ಆಯ್ತು. ನೀರಲ್ಲೆಲ್ಲ ಆಟ ಆಡಿದ್ದು ಹೇಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಪಿಕಾಕ್ ಟೆಂಪಲ್ ಹೇಗಿತ್ತು? ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಶೂರಲ್ಲಿ ತೋರಿಸ್ತೀನಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಇವರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರಿ, ನನ್ನ ಮಗಳೇ ಎಲ್ಲ ಹೇಳಿದ್ದಾರೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ಪ್ಲೇಸ್ನ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಪ್ಲೇಸ್ ಅಂತ. ಥ್ಯಾಂಕ್ ಯು. ಬಾಯ್ ಬಾಯ್.